ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಮೂಕಾಂಬಿಕಾ ಪದವಿ ಪೂರ್ವ ಕಾಲೇಜು ವತಿಯಿಂದ 2024-25ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ಬಾಲಕ ಬಾಲಕಿಯರ ಕಬಡ್ಡಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಕ್ಯಾರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಭೂವರನಾಥ ಕಲ್ಲಹಳ್ಳಿಗೆ ಮೇಘಾಲಯ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಭೇಟಿ ನೀಡಿ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಸಿದ್ದಾಪುರ ಸಮೀಪದ ತಿತಿಮತಿ ಅರಣ್ಯ ವಲಯದ ವಿವಿಧೆಡೆ ಬೀಡು ಬಿಟ್ಟಿದ್ದ 28 ಆನೆಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾಡಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಕುಶಾಲನಗರ ತಾಲೂಕಿನ ಮೂಕಾಂಬಿಕಾ ಪದವಿ ಪೂರ್ವ ಕಾಲೇಜು ವತಿಯಿಂದ 2024-25ನೇ ಸಾಲಿನ ಕುಶಾಲನಗರ ತಾಲೂಕು ಹಾಗೂ ಸೋಮವಾರಪೇಟೆ ತಾಲೂಕು ಪದವಿ ಪೂರ್ವ ಕಾಲೇಜುಗಳ ಬಾಲಕ ಬಾಲಕಿಯರ ಕಬಡ್ಡಿ ಕ್ರೀಡಾಕೂಟ ನಡೆಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ವಿನಾಯಕ ವಿದ್ಯಾವರ್ಧಕ ಟ್ರಸ್ಟ್ ಹಾಗೂ ಮೂಕಾಂಬಿಕಾ ಪದವಿ ಪೂರ್ವ ಕಾಲೇಜು ವತಿಯಿಂದ 2024-25ನೇ ಸಾಲಿನ ಕುಶಾಲನಗರ ತಾಲೂಕು ಮತ್ತು ಸೋಮವಾರಪೇಟೆ ತಾಲೂಕಿನ ಪದವಿ ಪೂರ್ವ ಕಾಲೇಜುಗಳ ಬಾಲಕ ಬಾಲಕಿಯರ ಕಬಡ್ಡಿ ಕ್ರೀಡಾಕೂಟವನ್ನು ಮೂಕಾಂಬಿಕಾ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಒಳಚರಂಡಿ ನಿಗಮದ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಕೆಪಿ ಚಂದ್ರಕಲಾರವರು ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭ ಮಾತನಾಡಿ, ಕ್ರೀಡಾಕೂಟಗಳಿಗೆ ಸಹಕಾರ ನೀಡುವಲ್ಲಿ ಮುಂದಾಗಿದ್ದೇವೆ. ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕ್ರೀಡೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿದ್ದೇನೆ. ಆಟದಲ್ಲಿ ಸೋಲು ಗೆಲುವು ಇರುವಂತದ್ದೇ. ಪ್ರತಿ ವಿದ್ಯಾರ್ಥಿಗಳು ಜೀವನದಲ್ಲಿ ಒಂದು ಗುರಿಯನ್ನು ಹೊಂದಿರಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಮೂಕಾಂಬಿಕಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಗೋಪಾಲ್, ಸಮಾಜ ಸೇವಕರಾದ ಭಾಷಾ ಹಾಗೂ ಶಿಕ್ಷಕ ವೃಂದದವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಂತರ ಕಬಡ್ಡಿ ಆಟಗಾರರಿಗೆ ಶುಭ ಹಾರೈಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ನಮ್ಮ ಎಲ್ಲರ ಪ್ರೀತಿಯ ಮುಖ್ಯ ಉಪಾಧ್ಯಾಯರಾದ ಮಾತಾಡಬೇಕು ಅಂತ ಹೇಳಿದ್ರೆ, ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯರು ಪ್ರಸನ್ನ, ನಮ್ಮ ಪದವಿ ಪೂರ್ವ ಕಾಲೇಜಿನ ಮುಖ್ಯಸ್ಥರುಗಳು, ಎಲ್ಲ ಟೀಚರ್ಸ್ ಎಲ್ಲರೂ ಕೂಡ ಒಂದು 5-6 ದಿನದಿಂದ ಸತತವಾಗಿ ಇಲ್ಲಿ ಈ ಒಂದು ಕ್ರೀಡಾ ಕಾರ್ಯಕ್ರಮನ ನಡೆಸಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನ ಮಾಡಿದ್ದಾರೆ. ತುಂಬ ಶ್ರಮ ಕೂಡ ವಹಿಸಿದ್ದಾರೆ. ರಾತ್ರಿ 12-1 ಗಂಟೆ ತನಕ ಇಲ್ಲಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ವಂದನೆಗಳನ್ನ ಹೇಳ್ತಾ, ಹೆಚ್ಚಿಗೆ ಕೂಡ ಸಮಯ ಆಗಿದೆ, ಮಳೆ ಕೂಡ ಬರ್ತದೆ, ತುಂಬ ಬಿಸಿಲು ಕೂಡ ಸಂದರ್ಭದಲ್ಲಿ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದ ಮಾಡ್ತಾ, ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ ಮಕ್ಕಳೇ. ಇದರಲ್ಲಿ ಗೆಲ್ಬಹುದು ಅಥವಾ ಸೋಲ್ಬಹುದು, ಬೋತ್ ಆರ್ ಸೇಮ್. ಆದರೆ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದೊಂದು ಯುಗ ಮಕ್ಕಳೇ. ಇದು ಈ ಸಂದರ್ಭ ಎಲ್ಲ ಟೈಮಲ್ಲಿ, ಎಲ್ಲ ವರ್ಷದಲ್ಲಿ, ಎಲ್ಲ ವಯಸ್ಸಲ್ಲೂ ಕೂಡ ನಮಗೆ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ಈಗ ನಿಮಗೆ ಬಂದಿದೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳ್ತಿದ್ದೀನಿ. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದ ಸಂದರ್ಭದಲ್ಲಿ ನಮ್ಮ ಕ್ರೀಡಾಪಟುಗಳು ನಮ್ಮ ಭಾಗದಲ್ಲಿ, ನಮ್ಮ ಕೊಡಗಿನಲ್ಲಿ ಹಾಕಿ ಅವರು ತಂದಂಥ ಒಂದು ಪ್ರಯತ್ನದಲ್ಲಿ ಹೆಸರು ಮಾಡಿದಂಥ ಒಂದು ಇಡೀ ದೇಶಕ್ಕೆ ಹೆಸರು ಮಾಡಿದಂಥ ಸಂದರ್ಭದಲ್ಲಿ ನಾನು ಕ್ರೀಡಾ ಶಾಲೆನ ಇಲ್ಲಿ ಪೊನ್ನಂಪೇಟೆಯಲ್ಲಿ ಕ್ರೀಡಾ ಶಾಲೆನ ನಿಮಗೋಸ್ಕರ ನಾನು ಆರಂಭ ಮಾಡಿದ್ದು ನನಗೆ ಇವತ್ತು ಕೂಡ ನಾನು ಇಷ್ಟಪಡ್ತಾ ಇದ್ದೀನಿ. ಆ ಕ್ರೀಡಾ ಶಾಲೆ ಇವತ್ತು ಕೂಡ ಚೆನ್ನಾಗಿದೆ. ಮತ್ತು ಕೂಡಿಗೆನೂ ಕೂಡ ಕ್ರೀಡಾ ಶಾಲೆ ನಡೀತಾ ಇದೆ. ಹೆಚ್ಚಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟ ಇಲ್ಲ. ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ನಡವಳಿಕೆಯಲ್ಲಿ ಬಿಹೇವ್ ಮಾಡಿ ಈ ಕ್ರೀಡಾಕೂಟವನ್ನು ಎಲ್ಲ ಮುಖ್ಯಸ್ಥರು, ನಮ್ಮ ಶಾಲಾ ಅಧ್ಯಾಪಕ ವರ್ಗದವರು ಎಲ್ಲರಿದ್ದಾರೆ, ಎಲ್ಲರೂ ಕೂಡ ಸತತವಾಗಿ ಪ್ರಯತ್ನ ಮಾಡಿ ಯಾವುದೇ ಒಂದು ವೈಮನಸ್ಸು, ದ್ವೇಷ ಇಲ್ಲಿ ಬರ್ದಿದ್ದಂಗೆ ಒಳ್ಳೆ ರೀತಿ ಶಾಂತಿಯುತವಾಗಿ ಮಾಡಿಕೊಡ್ಬೇಕು ಅಂತ ನಿಮ್ಮೆಲ್ಲಗಳನ್ನ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಸಿದ್ದಾಪುರ ಸಮೀಪದ ತಿತಿಮತಿ ಅರಣ್ಯ ವಲಯದ ವಿವಿಧೆಡೆ ಬೀಡು ಬಿಟ್ಟಿದ್ದ 28 ಆನೆಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾಡಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿದ್ದಾಪುರ ಸಮೀಪದ ತಿತಿಮತಿ ಅರಣ್ಯ ವಲಯದ ಚನ್ನಂಗಿ ಶಾಖಾ ವ್ಯಾಪ್ತಿಯ ಬಾಡಗ, ಬಾಣಂಗಾಲ, ಹುಂಡಿ ಮಠ ಗ್ರಾಮದ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದ 28 ಆನೆಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾಡಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಫಿ ತೋಟಗಳ ಮಾರ್ಗದಲ್ಲಿ ತೆರಳಿದ ಅರಣ್ಯ ಇಲಾಖೆಯ 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ಬಾಡಗ, ಬಾಣಂಗಾಲ ಗ್ರಾಮದ ಬಾಣಂಗಾಲ ಎಸ್ಟೇಟ್ನಿಂದ ಮಾರ್ಗೋಳಿ ಎಸ್ಟೇಟ್ ಮೂಲಕ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಕುಶಾಲನಗರ ವಲಯದ ಮಾಲ್ದಾರೆ ಅರಣ್ಯಕ್ಕೆ 3 ಮರಿಯಾನೆಗಳೊಂದಿಗೆ 28 ಆನೆಗಳ ಹಿಂಡನ್ನು ಪಟಾಕಿ ಸಿಡಿಸಿ ಕಾಡಿಗಟ್ಟುವಲ್ಲಿ ಯಶಸ್ವಿಯಾದರು. ಆ ಆನೆಗಳು ತೋಟಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡಿ ಕಾರ್ಮಿಕರು ಹಾಗೂ ಬೆಳೆಗಾರರಲ್ಲಿ ಆತಂಕ ಸೃಷ್ಟಿಸಿದವು. ಕಾಡಾನೆಗಳನ್ನು ಕಾಡಿಗಟ್ಟಲು ಸ್ಥಳೀಯರು ಒತ್ತಾಯಿಸಿದರು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಆನೆ ಕಾರ್ಯಾಚರಣೆ ಬಗ್ಗೆ ಮೊದಲೇ ಕಾರ್ಮಿಕರಲ್ಲಿ ಜಾಗೃತಿ ಮೂಡಿಸಿ ಕಾರ್ಯಾಚರಣೆ ಮುಂದುವರಿಸಿ ಕಾಡಿಗಟ್ಟರು.
ವಿರಾಜಪೇಟೆ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಗನ್ನಾಥ್ ಮತ್ತು ಎಸಿಎಫ್ ಗೋಪಾಲ್ ನಿರ್ದೇಶನದ ಮೇರೆಗೆ ವಲಯ ಅರಣ್ಯಾಧಿಕಾರಿ ಗಂಗಾಧರ್ ಅವರ ನೇತೃತ್ವದಲ್ಲಿ ಉಪವಲಯ ಅರಣ್ಯ ಅಧಿಕಾರಿಗಳಾದ ಶಶಿ ಚನ್ನಂಗಿ ಶಾಖೆ, ಇಟಿಎಫ್ ಗಸ್ತು ಅರಣ್ಯ ಪಾಲಕರಾದ ರಾಜೇಶ್ ಹಾಗೂ ಆರ್ಆರ್ಟಿ ಸಿಬ್ಬಂದಿಗಳಾದ ಶಂಕರ್, ಮುತ್ತಾ, ಸುಂದರ್, ಭರತ್, ಪ್ರದೀಪ್, ರಂಜಿತ್, ಧನು, ದಿನು, ರೋಷನ್ ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಫಿಲಂ ಸೈನ್ಸಸ್ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಯಶವಂತ್ ಅಕಾಡೆಮಿ ಆಫ್ ಕಲ್ಚರಲ್ ಫಿಲಂ ಸೈನ್ಸಸ್ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ವತಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸ್ಕೂಲ್ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಚಿಕ್ಕಬಳ್ಳಾಪುರ ಮಾಜಿ ಶಾಸಕರಾಗಿರುವ ಕೆಪಿ ಬಚ್ಚೇಗೌಡರು ಉದ್ಘಾಟಿಸಿ ಮಾತನಾಡುತ್ತಾ, ಮಂಚನಬಲೆ ಶ್ರೀನಿವಾಸ್ ಅವರು ತುಂಬಾ ಹಳೆಯ ಕಲಾವಿದರಲ್ಲಿ ಒಬ್ಬರಾಗಿದ್ದು, ಕಲಾವಿದರ ನೋವು ನಲಿವುಗಳನ್ನು ನೋಡಿ ನಂತರ ಅವರಿಗೆ ವೇದಿಕೆಗಳನ್ನು ಸೃಷ್ಟಿ ಮಾಡುವುದರಲ್ಲಿ ತುಂಬಾ ಪರಿಣಿತರಾಗಿದ್ದಾರೆ ಹಾಗೂ ಸಮಾಜದ ಅಭಿವೃದ್ಧಿಪಡಿಸುವಲ್ಲಿ ಶ್ರೀನಿವಾಸ್ ಮತ್ತು ತಂಡದವರ ಪಾತ್ರ ತುಂಬಾ ಅಮೂಲ್ಯವಾದದ್ದು. ಸಂಸ್ಥೆಯು ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಶ್ರೀನಿವಾಸ್ ರವರು, ಕಲೆ ಯಾರಪ್ಪನ ಸ್ವತ್ತು ಅಲ್ಲ, ಕಲೆಯನ್ನ ಪ್ರೋತ್ಸಾಹಿಸಿ ಬೆಳೆಸುವ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತಹ ಯಶವಂತ್ ಅಕಾಡೆಮಿ ಕಲ್ಚರಲ್ ಫಿಲಂ ಸೈನ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತುಂಬಾ ಹರ್ಷದಾಯಕವಾಗಿದೆ. ಅದರಲ್ಲೂ ಈ ಸಂಸ್ಥೆಯು ಅತಿ ಹೆಚ್ಚು ಬಡ ಮಕ್ಕಳ ಶ್ರೇಯ ಅಭಿವೃದ್ಧಿಗೆ ಶ್ರಮಿಸುವಲ್ಲಿ ಮತ್ತು ಒಳ್ಳೆಯ ವೇದಿಕೆಗಳನ್ನು ನೀಡುವ ಮುಖಾಂತರ ಮಕ್ಕಳಿಗೆ ಆಸರೆಯಾಗಿದೆ ಎಂದು ತಿಳಿಸಿದರು. ನನ್ನ ಹೆಸರು ಶ್ರೀನಿವಾಸ್ ಅಂತ, ಯಶವಂತ್ ಕಲ್ಚರಲ್ ಅಕಾಡೆಮಿ ಅಧ್ಯಕ್ಷರು. ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂತಂದರೆ, ಹಳ್ಳಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇಟ್ಕೊಂಡಿದ್ದೀವಿ. ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರೋತ್ಸಾಹಧನದ ಕಾರ್ಯಕ್ರಮ, ಜೊತೆಗೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನಾವು 16 ವರ್ಷಗಳಿಂದ ಸತತವಾಗಿ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡೋಕ್ಕೆ ನಾವು ಇಷ್ಟಪಡ್ತಾಯಿದ್ದೀವಿ. ಯಾಕಂತಂದರೆ ಈಗ ಮಕ್ಕಳಿಗೆ ಪ್ರೋತ್ಸಾಹಗಳು ತುಂಬ ಕಮ್ಮಿ. ಇಂಥದ್ರಲ್ಲಿ ಯಾರು ಪ್ರೋತ್ಸಾಹ ಇಲ್ಲ ಅಂದರೆ ಸಾಧನೆ ಮಾಡೋರಿಗೆ ಮತ್ತು ಓದೋವಂಥ ಮಕ್ಕಳಿಗೆ ಸ್ಫೂರ್ತಿ ತುಂಬಿಲ್ಲ ಅಂದರೆ ಅವ್ರು ಮುಂದೆ ಬರಲ್ಲ. ಆ ಸದುದ್ದೇಶದಿಂದ ನಾವು ಎಷ್ಟೇ ಕಷ್ಟ ಆದರೂ ಸಹ ನಾವು ಈ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾಯಿದ್ವಿ. ಈ ದಿನ ವಿಶೇಷವಾಗಿ ಅಂಬೇಡ್ಕರ್ ಭವನದಲ್ಲಿ ನಾವು ಪ್ರತಿಭಾ ಪುರಸ್ಕಾರ ಮತ್ತು ಸ್ಕೂಲ್ ಬ್ಯಾಗ್ ವಿತರಣೆ, ಪ್ರೋತ್ಸಾಹಧನದ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಒಟ್ಟಾರೆಗೆ ಈ 4 ಈವೆಂಟ್ಗಳನ್ನು ನಾವು ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಇದೇ ಥರನೇ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಮೋಹನ್, ಚಿಕ್ಕಬಳ್ಳಾಪುರ. ವಿರಾಜಪೇಟೆ ತಾಲೂಕಿನ ಚನ್ನಯ್ಯನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನಂಗಿ ಶಾಲೆಯಲ್ಲಿ ಬಹುತೇಕ ಆದಿವಾಸಿ ವಿದ್ಯಾರ್ಥಿಗಳೇ ಇದ್ದು ವಿನೂತನವಾಗಿ ಕಲಿಕೆ ಮಾರ್ಗದರ್ಶನ ನೀಡುತ್ತಿರುವುದು ವಿಶೇಷವಾಗಿದೆ. ಗ್ರಾಮೀಣ ಭಾಗದ ಕಾಡಂಚಿನ ಚನ್ನಂಗಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಬಟ್ಟೆಗೆ ಬಣ್ಣ ಹಚ್ಚಿ ವೃತ್ತಿ ಶಿಕ್ಷಣ ಕಲಿಯುವ ಮೂಲಕ ಮಾದರಿ ಶಾಲೆಯ ವಿದ್ಯಾರ್ಥಿಗಳಾಗಿ ಪೋಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ವಿರಾಜಪೇಟೆ ತಾಲೂಕಿನ ಚನ್ನಯ್ಯನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನಂಗಿ ಶಾಲೆಯಲ್ಲಿದ್ದು 50 ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಕಲಿಯುತ್ತಿದ್ದಾರೆ. ಬಹುತೇಕ ಆದಿವಾಸಿ ವಿದ್ಯಾರ್ಥಿಗಳೇ ಇದ್ದು ಶಿಕ್ಷಣದೊಂದಿಗೆ ವಿಶೇಷ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಶಿಕ್ಷಕರ ಮಾರ್ಗದರ್ಶನವನ್ನು ಮೈಗೂಡಿಸಿಕೊಂಡು ಮುನ್ನಡೆಯುತ್ತಿದ್ದಾರೆ. ಕೆಲ ತಿಂಗಳುಗಳ ಹಿಂದೆ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಬಂದ ಕೆಕೆ ಸುಶಾ ಶಿಕ್ಷಣ ಇಲಾಖೆಯ ಮಾರ್ಗದರ್ಶನಗಳನ್ನು ಪಡೆದುಕೊಂಡು ತಿಂಗಳಿಗೊಮ್ಮೆ ವಿಭಿನ್ನ ಕಾರ್ಯಕ್ರಮಗಳ ಆಯೋಜನೆ ಮಾಡುವುದರ ಮೂಲಕ ಪೋಷಕರು ವಿದ್ಯಾರ್ಥಿಗಳ ಗಮನ ಸೆಳೆದಿದ್ದಾರೆ. ಶುಚಿತ್ವ, ಪರಿಸರ ಜಾಗೃತಿ, ಗಿಡಮೂಲಿಕೆಗಳ ಮರುಬಳಕೆ, ಆರೋಗ್ಯ ಕಾಳಜಿ, ನಲಿ ಕಲಿ ಕಾರ್ಯಕ್ರಮ, ಭಾಷಣ, ಸಂಗೀತ, ನೃತ್ಯ, ಯೋಗ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಮನೆಯಲ್ಲಿರುವ ಬಟ್ಟೆಗಳಿಗೆ ಬಣ್ಣ ಹಚ್ಚಿ ಹೊಸ ವಿನ್ಯಾಸದೊಂದಿಗೆ ಮರುಬಳಕೆ ಮಾಡುವ ವೃತ್ತಿ ಶಿಕ್ಷಣವನ್ನ ಶಿಕ್ಷಕರುಗಳು ಕಲಿಸುತ್ತಿದ್ದಾರೆ. ದಾನಿಗಳ ಸಹಕಾರ ನೀಡಿದ ಪರಿಣಾಮ ಶಾಲಾ ಕಟ್ಟಡ, ಆವರಣ, ಸಭಾಂಗಣ, ಕಂಪ್ಯೂಟರ್, ಗೋಡೆಗಳ ಮೇಲೆ ಚಿತ್ರಕಲೆಗಳ ನೋಟ ಎಲ್ಲರ ಗಮನ ಸೆಳೆಯುತ್ತಿದೆ. ಇದೇ ಸಂದರ್ಭ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಬೇಬಿ, ಶಾಲಾ ಮುಖ್ಯ ಶಿಕ್ಷಕಿ ಕೆಕೆ ಸುಶಾ, ಶಿಕ್ಷಕರಾದ ಪ್ರತಿಮಾ, ಮಂಜುಳಾ, ಸತೀಶ್, ಆದಿವಾಸಿ ಸಂಘಟನೆಯ ಮುಖಂಡ ಸಿದ್ದಪ್ಪ ಸೇರಿದಂತೆ ಪೋಷಕರು ಮತ್ತಿತರರು ಹಾಜರಿದ್ದರು. ಮೊದಲನೇದಾಗಿ ನಾವು ನೀರನ್ನು ಕುದಿಸಿ ಅದಕ್ಕೆ ಕಲರನ್ನು ಮಿಕ್ಸ್ ಮಾಡಿ ಗ್ರೀನ್ ಕಲರ್, ರೆಡ್ ಮತ್ತು ಒಂದು ಪ್ಲೇನ್ ವಾಟರ್ ಇದೆ. ಆ ಪ್ಲೇನ್ ವಾಟರಿಗೆ ಡೈಫಿಕ್ಸ್ ಅನ್ನುವಂತಹ ಒಂದು ಲಿಕ್ವಿಡನ್ನು ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಿ. ಸರಿನಾ? ಡೈಫಿಕ್ಸ್ ಇದು ಕಲರ್ ಕಾದಂ ಪಕ್ಕ ರಂಗ್ ಅಂತ ಕಲರ್ ಇದೆ. ಇದನ್ನ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನಾವು ಹಳೆ ಬಟ್ಟೆ ಆಗಿರ್ಬೋದು, ಯಾವುದಾದ್ರೂ ಬಟ್ಟೆನ ಸ್ಯಾಂಪಲ್ಗೆ ಮೊದಲು ನಾವು ಇದನ್ನ 1-2 ಬಣ್ಣ ಮಾಡೋಣ, ಒಂದೇ ಬಟ್ಟೆನ. ಸರಿನಾ? ಇದನ್ನ ಮೊದಲು ಈ ಥರ ಕಾಟನ್ ಥ್ರೆಡ್ ಇರುತ್ತಲ್ವ, ಈ ಥ್ರೆಡ್ಡಿಂದ
ನೀಟಾಗಿ ಬಿಗಿಯಾಗಿ ಕಟ್ಟಬೇಕು. ಇದರಲ್ಲಿ ಫಸ್ಟ್ ಕಟ್ಟೋದೇ ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ? ನಾವು ಯಾವ ರೀತಿ ಕಟ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಕಟ್ಟೋಣ ಇದನ್ನ. ಇರೋರು ಈಗ ಒಂದು ಹಂತಕ್ಕೆ ಬಂದಿದ್ದಾರೆ. ಯಾಕಂತಂದರೆ ನಮ್ಮ ಈ ಕಡೆ SC/ST ಜನಾಂಗದವರು ಭಾಳಷ್ಟು ಜನ ಇದ್ದಾರೆ. ಒಂದು ಕಾಲದಲ್ಲಿ ನೋಡೋತ್ತಿಗೆ ಅವ್ರನ್ನ ಬೇಜಾರಾಗ್ತಾ ಇತ್ತು. ಈಗ ಮನೆಗಳಿಂದ ಹಿಡಿದು ಎಲ್ಲ ಸೌಲಭ್ಯವನ್ನು ಸರ್ಕಾರ ಕೊಡ್ತಾ ಇದೆ. ಅದೇ ರೀತಿ ಅವರು ಸಮೇತ ಉಪಯೋಗಿಸ್ತಾ ಇದ್ದಾರೆ ಈಗ. ಯಾಕೆಂತಂದರೆ ಅವ್ರಿಗೂ ಈಗ ಮನವರಿಕೆ ಆಗಿದೆ ಎಲ್ಲರಿಗೂ. ಯಾಕೆಂತಂದರೆ ನಾವು ಒಂದು ಹಂತದಲ್ಲಿ ನಾವು ಎಲ್ಲರಂಗೆ ನಾವು ಇರಬೇಕು ಅಂತೇಳಿ. ಆದರೆ ಇನ್ನೂ ಕೆಲವೊಂದು ಗುಣಮಟ್ಟವನ್ನು ಸುಧಾರಿಸಬೇಕಾಗಿದೆ. ಅದು ಏನು ಅಂತ ನಾನು ಹೇಳ್ತೇನೆ. ಏನು ಅಂತ ಹೇಳಿದ್ರೆ, I mean, this hall, it used to be very dark, you couldn't take pictures even. You look at this hall, lot of paintings and, so much of, it looks so happy and nice here. And the buildings well painted, surroundings all maintained so well, and I compliment the administrators and dedicated staff of this school for the great work they are doing and all the social work. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಭೂವರನಾಥ ಕಲ್ಲಹಳ್ಳಿಗೆ ಮೇಘಾಲಯ ರಾಜ್ಯಪಾಲರಾದ CH ವಿಜಯಶಂಕರ್ ಭೇಟಿ ನೀಡಿ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಪತ್ನಿ, ಪುತ್ರ ಹಾಗೂ ಪುತ್ರಿಯೊಂದಿಗೆ ಭೂವರಹನಾಥ ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಭೂವರಹನಾಥ ಸ್ವಾಮಿಗೆ ದೀರ್ಘದಂಡ ನಮಸ್ಕಾರ ಹಾಕಿ ಭಕ್ತಿಯ ಪರಾಕಾಷ್ಠೆ ಮೆರೆದ ರಾಜ್ಯಪಾಲರು. ಭೂವರಹನಾಥ ಕ್ಷೇತ್ರವು ರಾಜ್ಯದ ಪ್ರಮುಖ ತೀರ್ಥಕ್ಷೇತ್ರವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಭೂವೈಕುಂಠವೆಂದೇ ಪ್ರಖ್ಯಾತಿ ಗಳಿಸಿರುವ ಕ್ಷೇತ್ರದ ಮಣ್ಣಿಗೆ ವಿಶೇಷ ಶಕ್ತಿ ಇದೆ. ಕಳೆದ 6 ತಿಂಗಳ ಹಿಂದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ಶಿಲಾಮೂರ್ತಿಗೆ ಪೂಜೆ ಸಲ್ಲಿಸಿ ಹೋಗಿದ್ದೆ. ಭೂವರಹನಾಥ ಸ್ವಾಮಿಯ ಕೃಪೆ, ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶೀರ್ವಾದ ಬಲದಿಂದ ಇಂದು ರಾಜ್ಯಪಾಲ ಹುದ್ದೆಗೇರಿದ್ದೇನೆ. ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದು ಸಂತೋಷ ತಂದಿದೆಯಲ್ಲದೆ ಸಂತೃಪ್ತಿಯ ಮನೋಭಾವನೆ ಮೂಡಿದೆ ಎಂದು ವಿಜಯಶಂಕರ್ ತಿಳಿಸಿದರು. ಮೇಘಾಲಯ ರಾಜ್ಯವು ಪ್ರವಾಸಿ ತಾಣವಾಗಿದ್ದು ವಿಶೇಷ ಔಷಧೀಯ ಸಸ್ಯಗಳು ಹಾಗೂ ಗಿಡಮೂಲಿಕೆಗಳನ್ನು ಹೊಂದಿರುವ ರಾಜ್ಯವಾಗಿದ್ದು ಕಾಡು ಹಾಗೂ ಬುಡಕಟ್ಟು ಜನರೇ ಹೆಚ್ಚಾಗಿ ವಾಸವಾಗಿರುವ ಈ ರಾಜ್ಯದ ಸಂಸ್ಕೃತಿಯೇ ವಿಶೇಷ. ಮೈಸೂರಿಗೂ ಮೇಘಾಲಯಕ್ಕೂ ಎಲ್ಲಿಯ ನಂಟು. ನಾನು ರಾಜ್ಯಪಾಲನಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜಭವನದಲ್ಲಿ ಮದ್ಯಪಾನ, ಮಾಂಸಾಹಾರ ನಿಷೇಧಿಸಿದ್ದೇನೆ. ಪ್ರಧಾನಿ ಮೋದಿಜಿ ಅವರ ಸೂಚನೆಯಂತೆ ಬುಡಕಟ್ಟು ಜನರ ಬಳಿಗೆ ಹೋಗಿ ಸಮಸ್ಯೆ ಆಲಿಸಿ ರಾಜಭವನವನ್ನು ಶ್ರೀಸಾಮಾನ್ಯರ ಪ್ರವೇಶಕ್ಕೆ ಮುಕ್ತಗೊಳಿಸಿ ಸಂವಿಧಾನದ ಅಡಿಯಲ್ಲಿ ಬದ್ಧತೆಯಿಂದ ಕೆಲಸ ಮಾಡಿ ಮೈಸೂರಿನ ಕೀರ್ತಿಯನ್ನ ರಾಷ್ಟ್ರಾದ್ಯಂತ ಬೆಳಗಲು ಸಂಕಲ್ಪ ಮಾಡಿದ್ದೇನೆಂದು ವಿಜಯಶಂಕರ್ ತಿಳಿಸಿದರು. ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ರಾಜ್ಯಪಾಲ ವಿಜಯಶಂಕರ್ ಅವರನ್ನ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ, ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀನಿವಾಸ್ ರಾಘವನ್, ತಹಶೀಲ್ದಾರ್ ಆದರ್ಶ ಹೃದಯಸ್ಪರ್ಶಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು. ಪೂರ್ಣಕುಂಭ ಸ್ವಾಗತದೊಂದಿಗೆ ವೇದ ಮಂತ್ರಗಳನ್ನು ಪಠಿಸಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ರಾಜ್ಯಪಾಲರನ್ನ ಬರಮಾಡಿಕೊಳ್ಳಲಾಯಿತು. ಕ್ಯಾರ್ಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಉಪಾಧ್ಯಕ್ಷ ಭಾರತೀಪುರ ಡಾಕ್ಟರ್ ಪುಟ್ಟಣ್ಣ, ಮೋಡ ಮಾಜಿ ಅಧ್ಯಕ್ಷರಾದ ಕೆ ಶ್ರೀನಿವಾಸ್, ಪುರಸಭೆ ಸದಸ್ಯರಾದ ಬಸ್ ಸಂತೋಷ್ ಕುಮಾರ್, ಬಿಜೆಪಿ ನಗರ ಮಹಿಳಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಕಲಾ ರಮೇಶ್, ಚೋಕನಹಳ್ಳಿ ಪ್ರಕಾಶ್, ನಾಗಮಂಗಲ ಡಿವೈಎಸ್ಪಿ ಡಾಕ್ಟರ್ ಸುಮಿತ್, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದೇಗೌಡ, ಟಿಎಂ ಪುನೀತ್ ಸೇರಿದಂತೆ ಬಿಜೆಪಿ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕೃಷ್ಣ ಜನ್ಮಾಷ್ಟಮಿ ರಾಮ ನಮ್ಮೆಲ್ಲರಿಗೂ ಆದರ್ಶ ಪುರುಷನಾದರೆ ಕೃಷ್ಣ ಬದುಕುವಂಥ ರೀತಿಯನ್ನು ಹೇಳ್ಕೊಟ್ಟಂತು. ಕೃಷ್ಣನ ಅವತಾರದಲ್ಲಿ ನಂಬಿಕೆ ಇರುವಂಥ ಎಲ್ಲ ಮಹನೀಯರು ಕೂಡ ಇವತ್ತು ಜಗತ್ತಿನ ಎಲ್ಲ ಭಾಗದಲ್ಲಿ ಕೂಡ ಕೃಷ್ಣನ ಸ್ಮರಣೆ ಮಾಡುವಂಥದ್ದು, ಕೃಷ್ಣ ಜಯಂತಿಯಲ್ಲಿ ಭಾಗಿಯಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಭಾಳ ಒಳ್ಳೆಯ ಗಳಿಗೆಯಲ್ಲಿ ಈ KR-ಪೇಟೆಯ ಭೂವರ ಸ್ವಾಮಿಯ ದರ್ಶನಕ್ಕಾಗಿ ನಾನು ಬಯಸ್ತೇನೆ. ನನಗೆ ಈ ಸಮಯದಲ್ಲಿ ಭಾಳ ಸ್ಪಷ್ಟವಾಗಿ ಜ್ಞಾಪಕ ಆಗುವಂಥದ್ದು ಏನು ಅಂದರೆ, ತಾವು ಹೇಳಿದ್ರಿ ಈಗ 6 ತಿಂಗಳಿಂದ ಬಂದಿದ್ರಿ ತಾವು ಈ ಸನ್ನಿಧಿಗೆ, ಮತ್ತೆ 6 ತಿಂಗಳ ನಂತರ ಬಂದಿದ್ರಿ, ಮೇಘಾಲಯದ ರಾಜ್ಯಪಾಲರಾಗಿ ಬಂದಿದ್ರಿ, ಏನು ಅನಿಸುತ್ತೆ ಅಂತ. ನನಗೆ ಈ ಸಮಯದಲ್ಲಿ ಕೃಷ್ಣನ ಭವಿಷ್ಯ ಅವತಾರವನ್ನು, ಅವನ ವ್ಯಕ್ತಿತ್ವವನ್ನು ನನ್ನ ಬದುಕಲ್ಲಿ ಸ್ವೀಕರಿಸಿದಂಥ ದಾಸಶ್ರೇಷ್ಠ ಕನಕದಾಸರ ಮಾತುಗಳು ಈ ಸಮಯದಲ್ಲಿ ನನ್ನ ಜ್ಞಾಪಕಕ್ಕೆ ಬರ್ತಾರೆ. ಕನಕದಾಸರು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಕಷ್ಟಪಟ್ಟರೂ ಇಲ್ಲ, ಕಳವಳಿಸಿದರೂ ಇಲ್ಲ, ಬೆಟ್ಟವನ್ನೇ ಕಿತ್ತು ಹೊತ್ತು ತಂದಿಟ್ಟರೂ ಇಲ್ಲ, ಕಾಗಿನಲ್ಲಿ ಆದಿಕೇಶವ ಕೊಟ್ಟವರಿಗುಂಟು ಕೊಡದವರಿಗಿಲ್ಲ ಅಂತ.
ಒಂದು ಕಡೆಗೆ ನಮ್ಮ ಪರಿಶ್ರಮ ಇದೆ, ಇನ್ನೊಂದು ಕಡೆಗೆ ಭಗವಂತನ ಅನುಗ್ರಹ ಇದ್ದೇನೆ. ಜೀವನದಲ್ಲಿ ಏನನ್ನು ಕೂಡ ನಾವು ಪಡೀಲಿಕ್ಕೆ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕನಕದಾಸರ ಮಾತುಗಳಲ್ಲಿ ನಾವು ಕೇಳ್ತೇವೆ. ಹೀಗಾಗಿ ಇವತ್ತು ನಾನು ಮೈಸೂರಿನವನು, ಮೈಸೂರಿಗೂ ಮೇಘಾಲಯಕ್ಕೂ ಎಲ್ಲಿಯ ನಂಟು ಅಂತ ನನಗೆ ಗೊತ್ತಿಲ್ಲ. ಇವತ್ತು ಮೇಘಾಲಯದ ರಾಜ್ಯಪಾಲನಾಗಿ ಕೆಲಸ ಮಾಡುವಂಥ ಅವಕಾಶ ಭಾಗ್ಯ ನನಗೆ ಲಭ್ಯ ಆಗಿದೆ. ಈ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಮಾನ್ಯರಿಗೂ ಕೂಡ ಈ ಸನ್ನಿಧಿಯ ಮೂಲಕ ನನ್ನ ನಮನಗಳನ್ನು ಪ್ರಣಾಮಗಳನ್ನು ತಿಳಿಸ್ಕೊಂಡಿದ್ದೇನೆ. ಮೇಘಾಲಯ ಬಹಳ ಒಂದು ವಿಶಿಷ್ಟವಾದಂಥ ನಾಡು. ನಾವು ಮೈಸೂರಿನವರು ಬೇರೆ ನಾಡನ್ನು ಒಪ್ಕೊಳ್ಳುವಂಥದ್ದು ಭಾಳ ಕಷ್ಟ. ಎಲ್ಲ ರಂಗದಲ್ಲಿ ಕೂಡ ತನ್ನದೇ ಆದಂಥ ಭವಿಷ್ಯ ಛಾಪನ್ನು ಮೂಡಿಸಿದಂಥ ಬದುಕುವ ರೀತಿಯನ್ನು ಹೇಳಿಕೊಟ್ಟಂಥ, ಎಲ್ಲ ರಂಗದಲ್ಲಿ ಕೂಡ ದೇಶಕ್ಕೆ ಮಾದರಿಯಾಗಿ ನಿಂತಂಥ ಒಂದು ಆಡಳಿತದ ಭೂಮಿ ಅದು ಮೈಸೂರು. ಹೀಗಾಗಿ ನಾವು ಮೈಸೂರಿನವರು ಬೇರೆ ನಾಡನ್ನು ಒಪ್ಕೊಳ್ಳೋದು ಬಹಳ ಕಷ್ಟ. ಆದರೆ ಪ್ರಕೃತಿಯ ವಿಚಾರದಲ್ಲಿ, ಪ್ರಕೃತಿಯ ಸೌಂದರ್ಯದ ವಿಚಾರದಲ್ಲಿ, ಮುಗ್ಧತೆಯ ವಿಚಾರದಲ್ಲಿ ನಾವು ಮೇಘಾಲಯನ ಒಪ್ಕೊಳ್ಬೇಕಾಗ್ತದೆ. ಅದು ಒಂದು ಟೂರಿಸಮ್ ಹಬ್ ಅಂತೇಳಿ ನಾನು ಭಾವಿಸ್ತೇನೆ. ಟೂರಿಸಮ್ ಹಬ್ ಮಾತ್ರ ಅಲ್ಲ, ಅದು ನಾನು ಅರಣ್ಯ ಮಂತ್ರಿಯಾಗಿ ಕೂಡ ಕೆಲಸ ಮಾಡ್ತೇನೆ. ಬಹುಶಃ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅನ್ನುವಂಥದ್ದು, ಆಯುರ್ವೇದ ಅನ್ನುವಂಥದ್ದು, ವನಸ್ಪತಿ ಅನ್ನುವಂಥದ್ದನ್ನು ಮೂಲ ವ್ಯವಸ್ಥೆಯಲ್ಲಿ ಈಗಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ ಅಂದರೆ ಬಹುಶಃ ನಾಡು ಮೇಘಾಲಯ ಅಂತೇಳಿ ನಾವು ಹೇಳಬೇಕಾಗ್ತದೆ. ಆ ರೀತಿ ಬಹುಶಃ ಮೆಡಿಸಿನಲ್ ಪ್ಲ್ಯಾಂಟ್ಸ್ ವಿಚಾರದಲ್ಲಿ ಮೇಘಾಲಯ ಬಿಟ್ಟರೆ 2ನೇ ಸ್ಥಾನ ನಮ್ಮ ವೆಸ್ಟರ್ನ್ ಘಾಟ್ಸ್ಗೆ ಬರ್ತದೆ. ಹೀಗಾಗಿ ಒಂದು ಅಪರೂಪದ ನಾಡದು. 100ಕ್ಕೆ 90ರಷ್ಟು ಆದಿವಾಸಿಗಳು ಜೀವನ ಮಾಡುವಂಥ ನಾಡು. ಅಲ್ಲಿ ಹೋಗಿ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ನನಗೆ ಋಣ ಇಲ್ಲಿಯೂ ಕೂಡ ಇದೆ, ಜೊತೆಗೆ ಅಲ್ಲಿ ಜವಾಬ್ದಾರಿ ಇದೆ. ಇವೆರಡರ ಮಧ್ಯೆ ಒಂದು ಸೇತುವೆಯಾಗಿ, ಕೊಂಡಿಯಾಗಿ ಈ ನಾಡಿನ ಗೌರವವನ್ನು ಕಾಪಾಡಿಕೊಳ್ಳೋದ್ರ ಜೊತೆಯಲ್ಲಿ ಆ ನಾಡಿನ ಒಳಿತಿಗಾಗಿ ಕೆಲಸ ಮಾಡುವಂಥ ಬಹುದೊಡ್ಡ ಹೊಣೆಗಾರಿಕೆ ಇವತ್ತು ನಮ್ಮ ಮೇಲಿದೆ. ಆ ಜವಾಬ್ದಾರಿನ ಕೂಡ ಈ ಭೂವರ ಸ್ವಾಮಿ ಕೃಪೆಯಿಂದ, ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ನಾನು ನಿಶ್ಚಿತವಾಗಿ ಕೂಡ ನೆರವೇರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ರಾಜಭವನ ಪ್ರವೇಶ ಮಾಡಾದಮೇಲೆ ರಾಜಭವನದ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಮೊದಲನೇ ಸಭೆಯನ್ನು ನಾನು ತೆಗೆದುಕೊಂಡಾಗ ತಗೊಂಡ ಮೊದಲನೇ ತೀರ್ಮಾನ ನಮ್ಮ ರಾಜಭವನವನ್ನು ನಾವು ಮಾಂಸಾಹಾರ ಮತ್ತು ಮದ್ಯಪಾನದಿಂದ ಮುಕ್ತ ಮಾಡಿದ್ದೇವೆ. ಈ ಹಿಂದೆ ಹೇಗಿತ್ತು ರಾಜಭವನ ಅದು ನಮಗೆ ಗೊತ್ತಿಲ್ಲ, ಮುಂದೆ ಅದರ ವ್ಯವಸ್ಥೆ ಹೇಗಿರುತ್ತೆ ಗೊತ್ತಿಲ್ಲ. ರಾಜಭವನ ಅಂದರೆ ಅದು ಮೇಘಾಲಯದ ಒಂದು ಮಂದಿರ. ಮೇಘಾಲಯದ ಕಲ್ಯಾಣಕ್ಕಾಗಿ, ಮೇಘಾಲಯದ ಜನತೆಯ ಕಲ್ಯಾಣಕ್ಕಾಗಿ ಸದಾ ಹಗಲಿರುಳು ಯೋಚನೆ ಮಾಡಬೇಕಾದ, ಆ ರೀತಿ ಯೋಚನೆಯಲ್ಲಿ ತೊಡಗಬೇಕಾದ ಒಂದು ಪರಿಶುದ್ಧ ಜಾಗ. ಹೀಗಾಗಿ ಅದರದ ಆ ಜಾಗದ ಪಾವಿತ್ರ್ಯತೆಯನ್ನು, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿದ್ದಂಥ ಸಂಕಲ್ಪ. ಇದು ಘನತೆವೆತ್ತ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮುರವರು ದೇಶದ ರಾಷ್ಟ್ರಪತಿಗಳಾದ ಮೇಲೆ ರಾಷ್ಟ್ರಪತಿ ಭವನವನ್ನು ಆ ರೀತಿ ಮಾಂಸಾಹಾರ ಮತ್ತು ಮದ್ಯಪಾನದಿಂದ ಮುಕ್ತ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಅವರ ಆದರ್ಶವನ್ನು ಗಮನದಲ್ಲಿಟ್ಟುಕೊಂಡು ಅವರೊಬ್ಬ ಆದಿವಾಸಿ ಮಹಿಳೆ. ಹೀಗಾಗಿ 100ಕ್ಕೆ 90ರಷ್ಟು ಆದಿವಾಸಿಗಳಿರುವಂಥ ನಾಡಿಗೆ ನಾನು ಹೋಗಿದ್ದೇನೆ. ಆ ಭವನವು ಕೂಡ ಇದೇ ರೀತಿ ಮಾಂಸಾಹಾರ ಮದ್ಯಪಾನದಿಂದ ಮುಕ್ತವಾಗಬೇಕು, ಅದರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಬೇಕು. ಹಗಲು ರಾತ್ರಿ ಆ ನಾಡಿನ ಕಲ್ಯಾಣದ ಹಿನ್ನೆಲೆಯಲ್ಲಿ ಚರ್ಚೆಗಳು, ಚಿಂತನೆಗಳು, ಯೋಜನೆಗಳು, ಕಾರ್ಯಕ್ರಮಗಳು ಜಾರಿಯಾಗಬೇಕು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿರುವಂಥ ಸಂಕಲ್ಪ. ಅದು ಬಹುಶಃ ಯಾವ ಜನ್ಮದ ಪುಣ್ಯ ಭಾಗ್ಯ ಅಂತ ಗೊತ್ತಿಲ್ಲ. ಒಂದು ಅಪರೂಪದ ನಾಡಿನ ರಾಜ್ಯಪಾಲರಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಒಂದು ಮಾತನ್ನು ಈ ಸಮಯದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ಕೊಳ್ಬೇಕು. ನಾನು 98ರಲ್ಲಿ ಮೊದಲನೇ ಬಾರಿಗೆ ಲೋಕಸಭೆಯನ್ನು ಪ್ರವೇಶ ಮಾಡಿದಾಗ 26-27 ವರ್ಷ ಹಿಂದೆ, ಅವತ್ತು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಿಗಳು, ಅವತ್ತು PA ಸಂಗಮ ಘನತೆವೆತ್ತ ಲೋಕಸಭಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಬಹಳ ಅಪರೂಪದ ವ್ಯಕ್ತಿ ಅವರು, ಸಂಗಮ ಅವರು. ಇವತ್ತು ನಾನು ಮೇಘಾಲಯಕ್ಕೆ ಹೋಗಿದ್ದೇನೆ. ಅವ್ರ ಮಗ 2ನೇ ಬಾರಿಗೆ ಮೇಘಾಲಯದ ಮುಖ್ಯಮಂತ್ರಿಗಳು. ಇವತ್ತು ಅವರಲ್ಲಿ ಮುಖ್ಯಮಂತ್ರಿಗಳಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾರಂಥದ್ದನ್ನು ಕಾಣ್ತೀವಿ. ಹೀಗಾಗಿ ಆ ಕುಟುಂಬದ ಜೊತೆಯಲ್ಲಿ ಮೊದಲಿಂದಲೂ ಕೂಡ ಒಂದು ರೀತಿ ಆಂತರಿಕವಾದ ಸಂಬಂಧ ಇದೆ ನನಗೆ. ಹೀಗಾಗಿ ಆ ಹೊಂದಾಣಿಕೆಯ ಅಡಿಯಲ್ಲಿ ನಿಶ್ಚಿತವಾಗಿ ಕೂಡ ನಾನು ನನ್ನದೇ ಅಂಥ ಕರ್ತವ್ಯವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಆದರೆ ಮಾನನೀಯ ಪ್ರಧಾನಮಂತ್ರಿಗಳು, ನಾನು ರಾಜ್ಯಪಾಲನಾಗಿ ಅಧಿಕಾರ ಸ್ವೀಕಾರ ಮಾಡಾದ ಮೇಲೆ ನಾನು ಅವ್ರನ್ನ ಕಾಣಲಿಕ್ಕೆ ಹೋದೆ. ನಾನು ಮಾನನೀಯ ನರೇಂದ್ರ ಮೋದಿಜಿಯವ್ರನ್ನ ಭೇಟಿ ಮಾಡಿದಾಗ, ಘನತೆವೆತ್ತ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಭೇಟಿ ಮಾಡಿದಾಗ ಅವ್ರು ಹೇಳಿದ ಒಂದು ಮಾತು ಈ ಸಮಯದಲ್ಲಿ ಜ್ಞಾಪಿಸ್ಕೊಳ್ಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಅವ್ರು ಹೇಳಿದ ಮಾತು ಏನಂದರೆ, ವಿಜಯಶಂಕರ್, ನಾವು ಯುವರ್ ಗವರ್ನರ್ ಟು ಮೇಘಾಲಯ. As soon as you reach Meghalaya, probably many of them they feel that a man from Delhi had come here as a governor.
Some of them probably they may feel that a man from Karnataka he had come to Meghalaya as a governor. That is the version of a common man. Nothing wrong. ಇವತ್ತು ಘನಮೆತ್ತ ರಾಜ್ಯಪಾಲರಾದ ಶ್ರೀ ವಿಜಯಶಂಕರ್ ಅವರು ಭೂವರಾಹ ಸ್ವಾಮಿ ದರ್ಶನಕ್ಕಾಗಿ ಮೇಘಾಲಯದಿಂದ ದಯಮಾಡಿಸಿದ್ರು. ವಿಶೇಷವಾಗಿ ಅವರಿಗೆ ಭಗವಂತನಿಗೆ ಅವರ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೀವಿ. ಹಾಗೂ ಇನ್ನೂ ಉನ್ನತವಾದ ರಾಜ ಪದವಿ ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡಿದ್ದೀವಿ. ಮಹಾನ್ ದೈವಭಕ್ತರವರು, ಭಗವಂತನ ಕೃಪೆಯಿಂದ ಅವರು ನಮ್ಗೆ ಒಳ್ಳೆಯದಾಗಿದೆ ಅಂಥೇಳಿ ಅವರು ವಿಶೇಷವಾದ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅವರಿಗೆ ಸದಾ ಕಾಲ ಭಗವಂತನ ಕೃಪೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಮೂಕಾಂಬಿಕಾ ಪದವಿ ಪೂರ್ವ ಕಾಲೇಜು ವತಿಯಿಂದ 2024-25ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ಬಾಲಕ ಬಾಲಕಿಯರ ಕಬಡ್ಡಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಭೂವರನಾಥ ಕಲ್ಲಹಳ್ಳಿಗೆ ಮೇಘಾಲಯ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಭೇಟಿ ನೀಡಿ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಸಿದ್ದಾಪುರ ಸಮೀಪದ ತಿತಿಮತಿ ಅರಣ್ಯ ವಲಯದ ವಿವಿಧೆಡೆ ಬೀಡು ಬಿಟ್ಟಿದ್ದ 28 ಆನೆಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾಡಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.